ಜೊತೆಗೆ ಎಲ್ಲ ಶಾಸಕರು ಸಚಿವರು ಬೆಳಗಾವಿಯಲ್ಲಿ ಬೀಡುಬಿಟ್ಟಿದ್ದಾರೆ. ಅಲ್ಲಿಂದ ಹೊರಟು ಇನ್ನೇನು ಕೆಲ ಕ್ಷಣಗಳಲ್ಲೇ ಎಸ್.ಎಂ. ಕೃಷ್ಣ ಅವರ ನಿವಾಸ ತಲುಪಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಎಚ್ ವಿಶ್ವನಾಥ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಎಸ್.ಎಂ. ಕೃಷ್ಣ ಅವರ ಅಗಲಿಕೆ ಸರ್ ಹೇಗೆ ನೆನಪು ಮಾಡ್ಕೊಳ್ತೀರಿ ಈ ಹೊತ್ತಲ್ಲಿ? ಎಸ್.ಎಂ. ಕೃಷ್ಣ ಅವರು ನಾಡಿನ ಮುಖ್ಯಮಂತ್ರಿಯಾಗಿ ಹಲವಾರು ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದಂತ ಒಬ್ಬ ರಾಜಕೀಯ ಮುತ್ಸದ್ದಿ. ಅವರಿನ ಬರಿಯ ನೆನಪು ಮಾತ್ರ ನಮಗೆ. ಹಾಗಾಗಿ ನಾನು ಅವ್ರ ಜೊತೆ ಅವರ ಸಹಪಾಠಿಯಾಗಿ ಅವರ ಮಂತ್ರಿ ಮಂಡಲದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ನನಗೆ ಕೊಟ್ಟಿದ್ರು. ಅವಕಾಶ ಅಷ್ಟೇ ಇಲ್ಲ, ನನಗೆ ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇದ್ರು, ಬೆಂಬಲಿಸ್ತಾ ಇದ್ರು ನನ್ನ ಕೆಲಸಗಳಿಗೆ. ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾಡಿಗೆ ಕೊಟ್ಟಂತ ಕೀರ್ತಿ ಪುರುಷಿತವರು. ಮಕ್ಕಳಿಗೆ ಬಿಸಿ ಊಟ ಇರಬಹುದು, ಯಶಸ್ವಿನಿ ಅಂತ ಆರೋಗ್ಯ ಕಾರ್ಯಕ್ರಮ ಇರಬಹುದು, ಮತ್ತು ಬೆಂಗಳೂರಿಗೆ ಮೊದಲು ಮೆಟ್ರೋ ಪರಿಚಯ ಆಗಿದ್ದು ಕೂಡ ಅವರ ಅವಧಿಯಲ್ಲಿ. ಖಂಡಿತ ಅಮ್ಮ, ಖಂಡಿತ. ಮೆಟ್ರೋ ಇರಬಹುದು, ಮತ್ತು ವುಮನ್ ಎಂಪವರ್ಮೆಂಟ್, ಸ್ತ್ರೀ ಶಕ್ತಿ ತಂದದಂತದ್ದು, ಇದೆಲ್ಲ ಹಲವಾರು ಉತ್ತಮ ಕಾರ್ಯಕ್ರಮಗಳನ್ನ ಜನರ ಕಲ್ಯಾಣಕ್ಕೋಸ್ಕರ ಮಾಡಿಕೊಟ್ಟಂತವ್ರು ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಅವ್ರು ನೆನೆಯೋದೇ ಒಂದು ದೊಡ್ಡ. ಅದರಲ್ಲೂ ಇವತ್ತೊಂದು ದಿವಸ ITBT ಈಸ್ ದ ಸೈಬರ್ ಲೀಡರ್ ಆಫ್ ದ ವರ್ಲ್ಡ್. ಸೈಬರ್ ಲೀಡರ್. ಇವತ್ತು ನಮ್ಮ ಮಕ್ಕಳು 20,000 2 ಲಕ್ಷ 3 ಲಕ್ಷ ಸಂಬಳ ತಗೋತಾರೆ. ಇಟ್ ಈಸ್ ಬಿಕಾಸ್ ಆಫ್ ಎಸ್.ಎಂ. ಕೃಷ್ಣ. ಇವತ್ತು ನಾವು ಬೆಂಗಳೂರು ನೋಡ್ತಾ ಇದ್ರಿ ಒಳಗೆಲ್ಲ ಹೋಗಿ ಯಾವ್ದು ವಿದೇಶದಲ್ಲಿ ಇದ್ದೀವೇನೋ ಅಂತ ಅನ್ನಿಸ್ಬಿಡ್ತದೆ ಒಂದೊಂದ್ಸತಿ. ಹಾಗಾಗಿ ಕೃಷ್ಣ ಅವರು ತಮ್ಮ ಜವಾಬ್ದಾರಿಯನ್ನ ಅತ್ಯಂತ ಜತನದಿಂದ ನಿರ್ವಹಿಸಿ ಅವರು ಮರೆಯಾಗಿದ್ದಾರೆ. ವಿಶ್ವನಾಥ್ ಸರ್, ಒಂದ್ ಮಾತು ಕೇಳ್ತೀನಿ. ಯಾವಾಗ್ಲೂ ವಿಶ್ವನಾಥ್ ಸರ್ ರೆಬಲ್ ಆಗಿ ಕಾಣಿಸ್ತಾರೆ ಯಾವುದೋ ಕೆಲ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದ್ರೆ ಎಷ್ಟೋ ವೇದಿಕೆಗಳಲ್ಲಿ ನಾನು ನಿಮ್ಮನ್ನ ಗಮನಿಸಿದ್ದೀನಿ, ಎಲ್ಲೇ ಆದ್ರೂ ಎಸ್.ಎಂ. ಕೃಷ್ಣ ಅವ್ರನ್ನ ಹೊಗಳಿನೇ ಕೆಳಗಿಳಿತಿದ್ರಿ ವೇದಿಕೆಯಿಂದ. ಅಷ್ಟು ಅತ್ಯಾಪ್ತರು ತಾವಿಬ್ರು ಕೂಡ. ನಿಮ್ಮ ಜೀವನದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾತ್ರ ಏನು ಸರ್? ನನ್ನ ಜೀವನದಲ್ಲಿ ನಾನು ಅವರಿಂದ ಬಹಳ ಕಲಿತೆ ಅಮ್ಮ. ಯಾರನ್ನೂ ಏಕವಚನದಲ್ಲಿ ಮಾತಾಡಿಸ್ತಾ ಇರಲಿಲ್ಲ ಅವರು. ಮತ್ತು ಜವಾಬ್ದಾರಿಗಳ ನಿರ್ವಹಿಸೋದ್ರಲ್ಲಿ ನಮ್ಗೆ ಅವರು ಮಾರ್ಗದರ್ಶನ ಇಂಥದ್ದಾಗ್ಬೇಕು ಅಂದ್ರೆ ಎಸ್ ಗೋ ಹೆಡ್ ಅಂತ ಹೇಳ್ತಾ ಇದ್ರು. ಮತ್ತು ಯಾವಾಗಲೂ ಕೂತ್ಕೊಂಡು ನಾವು ಒಂಥರ ಅರ್ಧ ಗಂಟೆ 1 ಗಂಟೆ ತಮಾಷೆಯಾಗಿ ಮಾತಾಡೋದು. ಬಹಳ ಖುಷಿ ಅವ್ರಿಗೆ ತಮಾಷೆಯಾಗಿ ಮಾತಾಡೋದು. ನಿಮ್ಗೆ ಎಲ್ಲ ಕೆಲವು ಸರಿ ನಗೆ ಹಬ್ಬಗಳಿಗೆ ಹೋಗ್ಬಿಟ್ರೆ ನಕ್ಕು ಸುಸ್ತಾಗಿ ಬಿಡೋರು ಅಂತ ಕಡೆ. ಹಾಗಾಗಿ ಒಂದ್ ರೀತಿನಲ್ಲಿ ಮನುಷ್ಯ ಎಲ್ಲಾ ರೀತಿನಲ್ಲೂ ಆಲ್ ರೌಂಡ್ ಇನ್ ಲೈಫ್. ಹೌದು ಪಾಪ. ನನಗನ್ಕೊ ಬೆಳಗ್ಗೆಯಿಂದ ಅವರ ನಿಧನದ ಸುದ್ದಿ ಕೇಳುತ್ತಾ ಬಂದರೂ ಕೂಡ ಹಲವಾರು ನೆನಪುಗಳು ಮೇಲಿಂದ ಬರ್ತಾನೆ ಇತ್ತು. ಮೇಲಿಂದ ಬರ್ತಾ ಇತ್ತು. ಆದ್ರೂ ನಾವಿಲ್ಲಿ ಬೆಳಗಾಮಲ್ಲಿ ಅಧಿವೇಶನಕ್ಕೆ ಬಂದು ಈಗ ಬೆಂಗಳೂರು ತಲುಪಬೇಕು, ಹೇಗೆ ತಲುಪೋದು ನೋಡ್ತಾ ಇದೀವಿ. ವಿಶ್ವನಾಥ್ ಸರ್, ಈಗ ಒಬ್ಬೊಬ್ಬರ ಜೀವನದಲ್ಲಿ ಈ ರೀತಿ ಪ್ರಮುಖ ಸ್ಥಾನದಲ್ಲಿ ಇದ್ದವ್ರನ್ನ ಕಳ್ಕೊಂಡಾಗ ಈ ಸನ್ನಿವೇಶ ನಾವು ಮರೆಯಕ್ಕ ಆಗಲ್ಲ, ಲೈಫ್ ಟೈಮ್ ಅನ್ನುವಂಥ ಸನ್ನಿವೇಶಗಳು ಸರ್. ಎಸ್.ಎಂ. ಕೃಷ್ಣ ಅವರು ತಮ್ಮ ಜೊತೆಗಿನ ಒಡನಾಟದಲ್ಲಿ ಮರೆಯಕ್ಕೆ ಆಗಲ್ಲ ಈ ಕ್ಷಣ, ಬಹಳ ಅದ್ಭುತವಾಗಿತ್ತು ಅನ್ನುವಂಥ ಸನ್ನಿವೇಶ ಯಾವುದು ಸರ್? ಅಯ್ಯೋ, ಬಹಳಷ್ಟು ಸನ್ನಿವೇಶಗಳಮ್ಮ, ಬಹಳಷ್ಟು. ನಿಮಗೆ ಗೊತ್ತಿದೆ, ನಾನು ಹಳ್ಳಿ ಹಕ್ಕಿ ಹಾಡು ನನ್ನ ಪುಸ್ತಕದಲ್ಲಿ ಅವರು ಮತ್ತು ಬಿ ಸರೋಜಾದೇವಿ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೆ. ನಾವು ಅವರಿಬ್ರು ಹೇಗೆ ಸ್ನೇಹಿತರು ಅಂತಕ್ಕಂಥದ್ದನ್ನು. ಹಾಗಾಗಿ ಅದೊಂದು ದೊಡ್ಡ ಕೋಲಾಹಲವನ್ನೇ ಮಾಡಿಬಿಡ್ತದ್ದು. ಬಟ್ ಆದ್ರೂ ಕೂಡ ಎಸ್.ಎಂ. ಕೃಷ್ಣ, ವಾಟ್ ಈಸ್ ದೇರ್ ವಿಶ್ವನಾಥ್, ಯು ಹ್ಯಾವ್ ರಿಟನ್ ದ ರಿಯಾಲಿಟಿ ಆಫ್ ಮೈ ಲೈಫ್ ಅಂತ ಅಂತಿದ್ರಪ್ಪ. ಅವರೆಂದು ಅದಕ್ಕೆಲ್ಲ ಕೋಪ ಮಾಡ್ಕೊಂಡವರು ಅಲ್ಲ ಅವರು. ಹಾಗಾಗಿ ಹಲವಾರು ಕ್ಷಣಗಳು ಅವ್ರ ಜೊತೆ ನಾನು ಕಳೆದಂತದ್ದು ಅವಿಸ್ಮರಣೀಯವಾದಂತ ಕ್ಷಣಗಳು ನಾನು ಅವ್ರ ಜೊತೆ ಕಳೆದಂತ. ಮತ್ತದ್ರ ಜೊತೆಗೆ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸ್ಕೊಂಡ್ರು ಯಾವಾಗ 90s ಅಲ್ಲಿ. ಆಗ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆದ್ರು. ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕೂಡ ಅವರ ವಿಶಾಲ ಭಾವನೆ ನನಗೂ ಬಹಳ. ಅವ್ರು ಇಲ್ಲ ನೀವು ನನ್ನ ಮಂತ್ರಿ ಮಂಡಲದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ಇರಲೇಬೇಕು ಅಂತಕ್ಕಂಥ ಒತ್ತಾಯ ಆಹ್ವಾನದ ಮೇರೆಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೃಷ್ಣ ಅವರು.
ಅಕ್ಸೆಪ್ಟ್ ಮಾಡಿಕೊಂಡು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ರು ಅವತ್ತಿನ ದಿವಸಕ್ಕೆ. ಇದು ಯಾರೇ ಒಬ್ಬ ರಾಜಕಾರಣಿಗಳಲ್ಲಿ ಇರಬೇಕಾದಂತ ವಿಶಾಲ ಮನೋಭಾವನೆ ಮತ್ತು ಕರ್ತೃತ್ವ ಶಕ್ತಿಯನ್ನು ತೋರಿಸುತ್ತದೆ. ಕರೆಕ್ಟ್. ಇವನ್ ಯಾರು, ಇವನ್ ಇದ್ರಲ್ಲಿ ನಾನು ಹೋಗಿ ಕೆಲಸ ಮಾಡ್ಬೇಕು? ನೋ, ದಟ್ಸ್ ನಾಟ್. ಬಟ್ ವಿಶ್ವನಾಥ್ ಸರ್, ಅನ್ಸುತ್ತಾ ನಿಮಗೆ ಕೊನೆಯ ದಿನಗಳಲ್ಲಿ ರಾಜಕೀಯನೇ ಬೇಡ, ಬೇಸತ್ ಹೋಗ್ಬಿಟ್ಟಿದ್ರು ಅನ್ನುವಂಥ ಸನ್ನಿವೇಶಗಳನ್ನ ಕೂಡ ನಾವು ಗಮನಿಸಿದ್ವಿ. ಆದರೆ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಅವ್ರಿಗಿರುವಂಥ ಅನುಭವ ಆಗಲಿ ಅದ್ಯಾವುದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಬೇಸರ ಇತ್ತ ಅವರಿಗೆ? ಇಲ್ಲ, ಬಳಕೆ ಆಯ್ತು. ಅವ್ರ ಜನ ಕೊಟ್ಟಂತ ಜವಾಬ್ದಾರಿಯನ್ನ ಜತನದಿಂದನೇ ನಿರ್ವಹಿಸಿದರು. ಅದ್ರ ಬಗ್ಗೆ ತೃಪ್ತಿ ಇತ್ತು ಅವ್ರಿಗೆ. ಬಟ್ ಬರ್ತಾ ಬರ್ತಾ ಈ ರಾಜಕಾರಣ, ಇವತ್ತಿನ ರಾಜಕಾರಣ ಅಂತರ. ಇವತ್ತು ಯಾರಾದ್ರೂ ನಾವು ರಾಜಕಾರಣದಲ್ಲಿ, ಬಿಕಾಸ್ ನಾನು ಕೂಡ 50 ವರ್ಷ ಆಯ್ತು ನಾನು ರಾಜಕಾರಣಕ್ಕೆ ಬಂದು. ಪುಣ್ಯಾತ್ಮ ದೇವರಾಜರು ನಮ್ಮನ್ನೆಲ್ಲ ತಗೊಂಬಂದ್ಬಿಟ್ಟಂತ ಅವರು ಕೂಡ ದೇವರಾಜರು ಸರ್ಕಾರದಲ್ಲಿ ಇಂಡಸ್ಟ್ರೀಸ್ ಅಂಡ್ ಕಾಮರ್ಸ್ ಮಿನಿಸ್ಟರ್ ಆಗಿದ್ದರು SM ಕೃಷ್ಣ ಅವರು. ಅದೆಲ್ಲ ನೋಡಿ ಬಂದ ನಮ್ಗೆ ಇವತ್ತು ರಾಜಕಾರಣ ಅನ್ಸಲ್ಲಮ್ಮ, ಇದು ರಾಜಕಾರಣ ಅನ್ಸಲ್ಲ. ಎಲ್ಲಿದ್ದೀವಿ ನಾವು ನಮ್ಗೆ ಬೇಸರ ಬಂದೋಗಿದೆ. ಯಾಕಪ್ಪ ಇಲ್ಲಿ ನಾವು ಅದು ಕೂಡ ಕೃಷ್ಣ ಅವ್ರಿಗೆ, ಅಯ್ಯೋ ಏನಪ್ಪಾ ಇದು ತೂತು ರಾಜಕಾರಣ ಅಲ್ಲ ಇದು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದಾರು. ಹಾಗೆ ಬಹಳ ಸರಿ ಎಕ್ಸ್ಪ್ರೆಸ್ ಮಾಡೋರು, ವಾಟ್ ಈಸ್ ದಿಸ್ ವಿಶ್ವನಾಥ್, ವಾಟ್ ಈಸ್ ಗೋಯಿಂಗ್ ಆನ್ ದ ಸ್ಟೇಟ್ ಅಂತ. ಅದಕ್ಕೆ ವಿಶ್ವನಾಥ್ ಸರ್, ಯಾರೋ ಕೆಲ ನಾಯಕರು ಪಕ್ಷಾತೀತವಾಗಿ ಮಾತಾಡಿಸ್ತಾ ಇದ್ದೆ ನಾನು, ಈ ಕೆಲವರನ್ನ ಅವ್ರು ಹೇಳ್ತಾ ಇದ್ರು, ಗುರುವಿನ ಸ್ಥಾನ ಜೊತೆಗೆ ಬರುವಂತ ಯಾರಾದ್ರೂ ರಾಜಕೀಯ ಬರಬೇಕು ಅಂದ್ರೆ SM ಕೃಷ್ಣ ಅವ್ರ ಮಾದರಿ ಆಗಬೇಕು, ಈಗಿನ ರಾಜಕಾರಣಿಗಳಲ್ಲ ಅಂತ. ಖಂಡಿತ SM ಕೃಷ್ಣ ಇರ್ಬೋದು, ಬಂಗಾರಪ್ಪನವ್ರು ಇರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಗುಂಡೂರಾಯರು ಇರ್ಬೋದು, ಅವರೆಲ್ಲ ಮಾದರಿಯಮ್ಮ ನಮ್ಗೆ ರಾಜಕಾರಣ ಮಾದರಿ. ಎಸ್ ವಿಶ್ವನಾಥ್ ಸರ್, ಧನ್ಯವಾದಗಳು ರಿಪಬ್ಲಿಕ್ ಆಡ ಜೊತೆ ಮಾತನಾಡಿದ್ದಕ್ಕಾಗಿ. ಬಹಳ ಅತ್ಯಾಪ್ತರು ನೀವು. ವಿಶ್ವನಾಥ್ ಅವರನ್ನ ಹಳ್ಳಿ ಹಕ್ಕಿ ಅಂತೀವಿ, ಹಾರೋ ಹಕ್ಕಿ ಅಂತೆಲ್ಲ ಮಾತಾಡ್ತೀವಿ ನಾವು, ಬಟ್ SM ಕೃಷ್ಣ ಅವ್ರ ಬಗ್ಗೆ ಅತಿ ಹೆಚ್ಚಿನ ಅಭಿಮಾನ, ಪ್ರೀತಿ ಎಲ್ಲವೂ ಕೂಡ ಇತ್ತು. ಕೊನೆಯ ಪತ್ರ ಅಂತ SM ಕೃಷ್ಣ ಅವರು ಬರೆದಿರುವಂತಹ ಕೊನೆಯ ಪತ್ರ ಲಭ್ಯ ಆಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಬರೆದಿರುವಂತಹ ಕೊನೆಯ ಪತ್ರ. ಮಂಡ್ಯದಲ್ಲಿ ಈಗೇನು 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಕೊನೆಯ ಪತ್ರ ಬರೆದಿದ್ದಾರೆ. ಅದು ಕೂಡ ಲಭ್ಯ ಆಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಪತ್ರ ಬರೆದಿದ್ರಂತೆ SM ಕೃಷ್ಣ ಅವರು. ಮಂಡ್ಯದಲ್ಲಿ ನಡೆಯಲಿದೆ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನ, ಅದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸಮ್ಮೇಳನ ಯಶಸ್ವಿ ಆಗಲಿ ಅಂತ ಶುಭ ಸಂದೇಶವನ್ನ SM ಕೃಷ್ಣ ಅವರು ಮಾಜಿ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ಟಿದ್ರು ಅನ್ನೋದು ಸದ್ಯ ಸಿಗ್ತಾ ಇರುವಂಥ ಮಾಹಿತಿ. ನೋಡಿ, ಕನ್ನಡ ಸಾಹಿತ್ಯ ಸಮ್ಮೇಳನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸಿದ್ಧತೆಗಳೇನೋ ಆಗ್ತಾ ಇದೆ, ಬೇರೆ ಬೇರೆ ವಿಚಾರಗಳಿಗೆ ಪರ ವಿರೋಧದ ಚರ್ಚೆಗಳು, ಹೋರಾಟಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಆದರೆ ಅದೆಲ್ಲವನ್ನ ಮೀರಿ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿ ಆಗಬೇಕು ಅಂತ ಮಾಜಿ ಮುಖ್ಯಮಂತ್ರಿ